ಸರ್, ವಿಷಯ. ಪ್ರತಿಯೊಂದು ಚುನಾವಣೆಗಳು ಪಾರ್ಟಿ ನಡೀತಾವೆ. ಈಗ ನೀವು ಎದುರಿಸಬೇಕಾಗಿದ್ದು ಸರ್ಕಾರವನ್ನ ಮಣಿಸಬೇಕಾದಂತ ಸವಾಲಿದೆ. ಸರ್ಕಾರ ಮಣಿಸುವಂತದ್ದಿಲ್ಲ. ಏನು ಸರ್ಕಾರ ಚುನಾವಣೆಗೆ ನಿಲ್ತದೆ, ಅಭ್ಯರ್ಥಿಗಳ ಚುನಾವಣೆಗೆ ನಿಲ್ತಾರೆ. ಅಲ್ಲ, ಸರ್ಕಾರ ಬಂದು ಠಿಕಾಣಿ ಹುಡುಕ್ತಾರ. ನಮ್ಮ ಹಿಂದೆ ಸರ್ಕಾರ ನಡೆಸಿದವರು ಅಷ್ಟ ಪ್ರಮಾಣದಲ್ಲಿ ಅವರು ಇರ್ತಾರೆ, ಅವರು ಬಂಟಿಕಾಣೆ ಹುಡ್ತಾರೆ. 48 ಗಂಟೆ ಮೊದಲು ಸರ್ಕಾರ ನಡೆಸೋರ್ನ, ಹಿಂದೆ ಸರ್ಕಾರ ನಡೆಸಿದವ್ರನ್ನ, ಠಿಕಾಣೆ ಹುಡ್ದವ್ರನ್ನ ಎಲ್ಲರನ್ನೂ ಕಳಿಸ್ತಾರೆ. ಅಲ್ಟಿಮೇಟ್ಲಿ ಮತ ಹಾಕೋರು ಈ ವಿಧಾನಸಭಾ ಕ್ಷೇತ್ರದ ಮತದಾರರ ಅಲ್ವಾ. ಸರ್, ಈಗ ಪಕ್ಷ ಬಿಟ್ಟು ಹೋದಂತವ್ರು ವಾಪಸ್ ಬರ್ತಾ ಇದಾರೆ ಒಬ್ಬೊಬ್ಬರಾಗಿ. ಇನ್ನೂ ಯಾರ್ಯಾರು ಬರುವಂತ ಸಾಧ್ಯತೆ ಗೊತ್ತಿಲ್ಲ ನನಗೆ. ಅದು ಗೋವಿಂದ ಕಾರಜೋಳ ಸಾಹೇಬ್ರು ಮತ್ತು ಅರುಣ್ ಶಾಪೂರ್ ಅವರು, ನಮ್ಮ ಹಿಂದಿನ MLC ಅವರು, ಅವರಿಗೆ ಅದ್ರ ಬಗ್ಗೆ ಡಿಟೇಲ್ ಆಗಿ ಗೊತ್ತಿದೆ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಹಿರಂಗ ಪ್ರಚಾರ 24ರಿಂದ 23ಕ್ಕೆ ನಾಮಿನೇಷನ್ ಕೊಟ್ಟ ಮೇಲೆ 24ರಿಂದ ಬೆಳಿಗ್ಗೆ ಮನೆ ಪಾದಯಾತ್ರೆ ವಾರ್ಡ್ ವೈಸ್, ಮಧ್ಯಾಹ್ನ ಸಭೆ, ಸಾಯಂಕಾಲ ಗ್ರಾಮೀಣ ಭಾಗದ ಪ್ರವಾಸ. ಯಡಿಯೂರಪ್ಪನವರು ಬಹಿರಂಗ ಸಭೆ ನಾವು ದೊಡ್ಡ ಪ್ರಮಾಣದ ಯಾವುದು ಮಾಡುವುದಿಲ್ಲ. ಸಣ್ಣ ಸಭೆಗಳನ್ನು ಮಾಡ್ತೀವಿ. ಯಡಿಯೂರಪ್ಪನವರು ಕೂಡ 4 ದಿವಸ ಬರ್ತೀವಿ ಅಂತ ಹೇಳಿದ್ದಾರೆ. ಸರ್, ಈಗ 23ಕ್ಕೆ ನಾಮಪತ್ರ ಆದ್ಮೇಲೆ ಏನ್ ಸಭೆ ಅದು ಇರಂಗಿಲ್ಲ ಸರ್? ಅವತ್ತು ಬಹಿರಂಗ ಸಮಾವೇಶ 23ಕ್ಕೆ ಏನಾದ್ರು ನಾಮಿನೇಷನ್ ಕೊಟ್ಟ ಮೇಲೆ ಏನಾದ್ರು ಇರುತ್ತೆ? ಅಲ್ಲೇ ಬಸವೇಶ್ವರ ಸರ್ಕಲ್ ನಲ್ಲೇ ಬಂದಂತ ನಾಯಕರುಗಳು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ.